ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ 70% ಮತದಾನ ಮುಗಿದಿರೋ ಹೊತ್ತಲ್ಲಿ ಈಗ ಎಲ್ಲೆಡೆ ಕುತೂಹಲ. ಯಾರಿಗೆ ಎಷ್ಟು ಸ್ಥಾನ, ದೇಶವ್ಯಾಪಿ ಏನು, ರಾಜ್ಯಗಳಲ್ಲಿ ಏನೇನಾಗುತ್ತೆ, ಕರ್ನಾಟಕದಲ್ಲಿ ಏನು ರಿಸಲ್ಟ್ ಬರುತ್ತೆ, ಇಂತಹ ಕುತೂಹಲ. ಎಲೆಕ್ಷನ್ ಮುಗಿದಿರೋ ರಾಜ್ಯಗಳಲ್ಲಂತೂ ಸಿಕ್ಕಾಪಟ್ಟೆ ಸರ್ವೆ, ಸಮೀಕ್ಷೆ, ಬೆಟ್ಟಿಂಗ್ಗಳು ಸದ್ದು ಮಾಡ್ತಿವೆ. ಒಂದು, ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ನೋಡಿರ್ತೀರಿ, ಸಟ್ಟಾ ಬಜಾರ್ ಸಮೀಕ್ಷೆಯಲ್ಲಿ ಯಾವ ರೀತಿ ಅಚ್ಚರಿಯ ನಂಬರ್ಸ್ ಹೊರಬಿದ್ದಿದೆ ಅನ್ನೋದನ್ನು. ಈಗ ಇನ್ನಿತರ ಪ್ರತಿಷ್ಠಿತ ವಾಹಿನಿಗಳು ಎಕ್ಸ್ಪರ್ಟ್ಗಳ ಅಭಿಪ್ರಾಯವನ್ನು ಹೊರಗಡೆ ಇಡ್ತಾ ಇರೋದು. ಈಗಾಗಲೇ ಪ್ರಶಾಂತ್ ಕಿಶೋರ್ ಸರ್ವೆ ಅಂದರೆ ಅವರು ಒಪಿನಿಯನ್ ಪೋಲ್ ಥರ ಇಟ್ಟರಲ್ಲ, ಅದು ಕಾಂಟ್ರವರ್ಸಿಗೂ ಕಾರಣ ಆಯಿತು. ಎಲೆಕ್ಷನ್ ಮುಂಚಿನ ದಿನ ಕೂತ್ಕೊಂಡು ಟಿ ವಿಲಿ ಮಾತಾಡಿದ್ದು. ಆದರೆ ಒಂದಿಷ್ಟು ಶಾಕಿಂಗ್ ರಿಸಲ್ಟ್ ಬರೋದಿದೆ ಕೆಲವು ರಾಜ್ಯಗಳಲ್ಲಿ ಅಂತ ಅವರು ತಮ್ಮ ನಂಬರನ್ನು ಇಟ್ಟರು. ಇದೇ ರೀತಿ ಪ್ರತಿಷ್ಠಿತ ಸುದ್ದಿವಾಹಿನಿ ನ್ಯೂಸ್ ಎಕ್ಸ್ಪರ್ಟೋಮೀಟರ್ ಅಂತ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ಸಂಗ್ರಹದ ಮೂಲಕ ಗ್ರೌಂಡ್ ರಿಪೋರ್ಟ್ ಮತ್ತು ಏನಾಗಬಹುದು, ಯಾವ ಪಕ್ಷಗಳ ಗೆಲ್ಲುವ ವಿಶ್ವಾಸ ಏನು, ಮತ್ತು ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಬೂತ್ ಲೆವೆಲ್ ಏಜೆಂಟ್ಗಳ ಅಭಿಪ್ರಾಯ ಸಂಗ್ರಹ, ಇದೆಲ್ಲದರ ಮೂಲಕ ಅಂಕಿಅಂಶಗಳು ಓಡಾಡ್ತಿದ್ದವಲ್ಲ, ಅದೇ ಥರ ನ್ಯೂಸ್ ಎಕ್ಸ್ಪರ್ಟ್ ನಂಬರ್ಗಳನ್ನು ಇಡ್ತಾ ಇರೋದು. ಇದರಲ್ಲಿ ಎಸ್ ವೆಂಕಟ್ ನಾರಾಯಣ್ ಅವರು ಕೊಡ್ತಾ ಇರುವಂಥ ರಿಪೋರ್ಟ್ ಇದು, ಅವರ ಸರ್ವೆ ರಿಪೋರ್ಟ್. ಏನಾಗಬಹುದು ಯಾವ ಯಾವ ರಾಜ್ಯಗಳಲ್ಲಿ ಅಂತ ಒನ್ ಬೈ ಒನ್ ರಾಜ್ಯವಾರು ರಿಪೋರ್ಟನ್ನು ನೋಡ್ತಾ ಹೋಗೋಣ. ನ್ಯೂಸ್ ಎಕ್ಸ್ಪರ್ಟೋಮೀಟರ್ ಏನು ಹೇಳ್ತಾ ಇದೆ ಹಾಗಾದರೆ, ಕರ್ನಾಟಕದಲ್ಲಿ 28 ಪೈಕಿ ಕರ್ನಾಟಕದಲ್ಲಿ BJPಗೆ 20 ಸ್ಥಾನಗಳು ಮತ್ತು JDSಗೆ 3, ಅಂದರೆ ಮೈತ್ರಿಗೆ 23 ಬರುತ್ತೆ ಅನ್ನುವ ಭರ್ಜರಿ ನಂಬರನ್ನು ಕೊಡ್ತಾ ಇದೆ ಈ ಸರ್ವೆ. ಕಾಂಗ್ರೆಸ್ಗೆ 5 ಸ್ಥಾನಗಳು ಅಂತ ಹೇಳ್ತಾ ಇರೋದು. ಇನ್ನು UPಯಲ್ಲಿ 70 BJP ಗೆಲ್ಲುತ್ತೆ. ಓವರಾಲ್ NDA 75 ಗೆಲ್ಲುತ್ತೆ, INDIA 5 ಗೆಲ್ಲುತ್ತೆ. 75 + 5 ಅಂತ ಈ ಎಕ್ಸ್ಪರ್ಟ್ ಸರ್ವೆ ರಿಪೋರ್ಟ್ ಹೊರಬಿದ್ದಿರೋದು. ಹಾಗೆ ಮಹಾರಾಷ್ಟ್ರದಲ್ಲಿ BJPಗೆ 25 ಬರುತ್ತೆ, ಕಾಂಗ್ರೆಸ್ಗೆ 5ರಿಂದ 7 ಬರುತ್ತೆ. NCP ಶರದ್ ಪವಾರ್ 2, NCP ಅಜಿತ್ ಪವಾರ್ 5ರಿಂದ 7, ಶಿಂಧೆ ಬಣ ಶಿವಸೇನೆ 5ರಿಂದ 7, ಉದ್ಧವ್ ಠಾಕ್ರೆ ಬಣ ಶಿವಸೇನೆ 5ರಿಂದ 7 ಅಂತ ಕೊಡ್ತಾ ಇರೋದು. ಹಾಗೆ ಓವರಾಲ್ ನಂಬರನ್ನು ನೋಡಕ್ಕೆ ಹೋದರೆ, ಡೆಲ್ಲಿದು ನೋಡ್ಬಿಡೋಣ. ಡೆಲ್ಲಿಯಲ್ಲಿ BJP 2, ಕಾಂಗ್ರೆಸ್ 2, ಆಪ್ 3 ಅಂತ ಕೊಡ್ತಾ ಇದ್ದಾರೆ. ಈಗೆಲ್ಲ ಗಲಾಟೆ ಎಲ್ಲ ಜೋರಾಗಿರೋ ಹೊತ್ತಲ್ಲಿ, ಲಿಕ್ಕರ್ ಸ್ಕ್ಯಾಮ್ ವಿರುದ್ಧ ಕಾರ್ಯಾಚರಣೆ ಚುರುಕುಗೊಳಿಸಿರೋ ಹೊತ್ತಲ್ಲಿ ಇದು ಡೆಲ್ಲಿಗೆ ಸಂಬಂಧಪಟ್ಟದ್ದೇ ಅವ್ರು ಕೊಡ್ತಿರುವಂಥ ಸಮೀಕ್ಷೆ. BJPಗೆ 2 ಬರುತ್ತೆ, ಆಪ್ಗೆ 3 ಬರುತ್ತೆ ಅಂತ. ಇನ್ನು ಓವರಾಲ್ ನಂಬರ್ BJP 300 ಗಳಿಸುತ್ತೆ, NDA 340ರಿಂದ 350 ಗಡಿಗೆ ಹೋಗಿ ತಲುಪುತ್ತೆ. ಕಾಂಗ್ರೆಸ್ ಸ್ವಂತ ಬಲದ ಮೇಲೆ 50ರಿಂದ 60, INDIA ಒಟ್ಟು 150, ಇತರೆ 43 ಅಂತ ತಮ್ಮ ರಿಪೋರ್ಟನ್ನು ಇಡ್ತಾ ಇದ್ದಾರೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಪ್ರಶಾಂತ್ ಕಿಶೋರ್ ಆರಾಮಾಗಿ BJP ಗೆಲ್ಲುತ್ತೆ, ಬಟ್ 400 ಗಡಿಗೆ ತಲುಪಲ್ಲ ಅಂತ ಹೇಳಿದರು. ಹಾಗೆ ದಕ್ಷಿಣದಲ್ಲಿ ಭರ್ಜರಿಗೆ ಏನಾಗುತ್ತೆ BJPಗೆ, ಆಂಧ್ರ ತೆಲಂಗಾಣದಲ್ಲೆಲ್ಲ ಅನ್ನುವಂಥ ರಿಪೋರ್ಟನ್ನು ಇಟ್ಟಿದ್ರು. ಈಗ ಬೇರೆ ಬೇರೆ ಎಕ್ಸ್ಪರ್ಟ್ಗಳ ರಿಪೋರ್ಟ್ ಅದೇ ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.